ಯಾರು ಜನಸೇವೆ ಮಾಡ್ತಾ ಇದ್ದೀರಲ್ಲ, ಇಬ್ಬರೂ ಇಲ್ಲಿ ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ, ನೀವು ಜನಸೇವಕರು, ಮಾಸ್ಟರ್ ಅಲ್ಲ. ಯು ಆರ್ ನಾಟ್ ಲೀಡರ್, ಯು ಆರ್ ನಾಟ್ ದ ಮಾಸ್ಟರ್ ಆನ್ ದೆಮ್. ಜನರ ಮೇಲೆ ನೀವು ಮಾಸ್ಟರ್ ಅಲ್ಲ, ನೀವು ಅವ್ರ ಸೇವಕರು, ಜನಸೇವಕರು ನೀವು. ಆ ಜನಸೇವೆ ಮಾಡೋದಾಗ ಈ ರೀತಿಯಾಗಿ ತಿಕ್ಕಾಡಬೇಕಾ, ಈ ರೀತಿಯಾಗಿ ಮಾತಾಡಬೇಕು ಒಬ್ಬರ ಬಗ್ಗೆ ಒಬ್ಬರು. ಇಬ್ಬರು ಬೆಳೆದಂಥ ವ್ಯಕ್ತಿತ್ವ ರಾಜ್ಯ ಮಾಡಿದ್ರೆ ಇತಿಹಾಸ ತಪ್ಪುಗಳಾಗಿರೋದು ಬಿಟ್ಟು ಬಿಡೋಣ ಅದನ್ನು. ಈಗ ಏನು ಮಾಡ್ತಾಯಿದ್ದೀರ ಅದು ಬಹಳ ಗಂಭೀರ ಇರ್ತದೆ. 5 ದಿವಸಲ್ಲೇ ಲಕ್ಷ್ಮಣ ಸವದಿಯವರು ಆ ಮಾತುಗಳನ್ನ ಆಡಿದ್ದು ಕ್ಷಮಾರ್ಹರಲ್ಲ ಒಂದು. ಎರಡನೇದಾಗಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸಹಿತ ಅಂಥ ಮಾತುಗಳು ಮಾತಾಡೋದು ತಪ್ಪು ಅಂತ ಜನ ನೋಡ್ತಾ ಇದ್ದಾರೆ. ನಿಮ್ಮಿಬ್ಬರನ್ನು ಜನರ ಹಾದಿ ನೋಡ್ತಾ ಇದ್ದಾರೆ, ಯಾರು ಒಳ್ಳೆಯವ್ರು, ನಮ್ಮ ಕೆಲಸ ಯಾರು ಮಾಡ್ತಾರೆ. ಜನಕ್ಕೆ ಬೇಕಾಗಿದ್ದು ಇವತ್ತು ನೋಡ್ರಿ, ಮೋದಿಯವ್ರು ಮಾತಾಡಿದ್ದಾರೆ, ನೀವು ಪೆಟ್ರೋಲ್ ಕಡಿಮೆ ಬಳಸ್ರಿ, ಅದನ್ನು ಮಾಡಿರಿ, ಇದನ್ನು ಮಾಡಿ ಸಜೆಷನ್ ಕೊಟ್ಟಿದ್ದಾರೆ. ಕೋವಿಡ್ದಂಥ ದಿನಗಳು ಬರ್ತಾವೆ, ಒಂದು ಸಜೆಷನ್ ಕೊಟ್ಟಿದ್ದಾರೆ. ಇವತ್ತು ಆರ್ಥಿಕವಾಗಿ ದಿವಾಳಿ ಹೊಡೆದ ಕಾರಣ ಯಾರು ರೀ ಅನ್ನೋದ್ರೆ ಇವತ್ತು ಮೋದಿಯವರು ವಿಚಾರ ಮಾಡಬೇಕಾಗಿದೆ. ಕಳೆದ 12 ವರ್ಷಗಳಿಂದ ನಮ್ಮಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನ, ನಮ್ಮ ರೈತರಿಗೆ ಮಾರ್ಕೆಟನ್ನು, ಪ್ರತಿಯೊಬ್ಬರು ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಹೀಗಾಗಿ ದೊಡ್ಡ ಸಮಸ್ಯೆ ಬಂದುಬಿಟ್ಟದೆ. ಇವತ್ತು ಈಗ ನೀವು ಹಂಗೆ ಎಕಾನಮಿ ಆಗಿರ್ರಿ, ಮತ್ತೊಂದು ಮಾಡಿರಿ, ಮುಗಿದೊಂದು ಮಾಡಿರಿ ಅಂತ ಹೇಳುವಂಥ ಒಂದು ಪರಿಣಾಮ ಬರ್ತಿರಲಿಲ್ಲ. ಇವತ್ತು ಆರ್ಥಿಕವಾಗಿ ನಾವು ಭಾಳಷ್ಟು ಸೋತೋಗಿದ್ವಿ ಇಂಟರ್ನ್ಯಾಷನಲಿ. ಇಂಥ ಪ್ರಸಂಗದಲ್ಲಿ ಅವುಗಳ ಬಗ್ಗೆ ಚಿಂತನೆ ಮಾಡಬೇಕಾಗಿದ್ದು ನಮ್ಮ ನಾಯಕರು. ಇವತ್ತು ಲಕ್ಷ್ಮಣ ಸವದಿಯವರಾಗಿರ್ಬೋದು, ರಮೇಶ್ ನಮ್ಮ ಜಾರಕಿಹೊಳಿ ಅವರಾಗಿರ್ಬೋದು, ಇಬ್ಬರು ಇವತ್ತೊಬ್ಬ ನಾಯಕರಾಗಿ ಬೆಳೆದು ನಿಂತಿದ್ದಾರೆ. ಜನ ಅವ್ರನ್ನ ಒಪ್ಕೊಂಡಿದ್ದಾರೆ, ಜನನಾಯಕರವರು, ಜನ ಮತ ಹಾಕಿದ್ದಾರೆ. ಇಬ್ಬರು ಈ ದೇಶದ ಸಮಸ್ಯೆಗಳ ಬಗ್ಗೆ, ಇಲ್ಲಿ ನೀರಿನ ವ್ಯವಸ್ಥೆ ಬಗ್ಗೆ, ಇಲ್ಲಿ ರೈತರಿಗೆ ಬೇಕಾಗುವಂಥ ಮಾರ್ಕೆಟ್ ಬಗ್ಗೆ, ಈ ರೈತರಿಗೆ ಏನು ಕೊರತೆ ಅದು. ಯಾಕಂದ್ರೆ ರೈತನ ಮೇಲೆ ನಿಂತಿದ್ದೇವೆ. ಇವತ್ತು ಶುಗರ್ ಫ್ಯಾಕ್ಟ್ರಿ ನಿಮ್ಗೆ ಯಾರ ಮೇಲೆ ನಿಂತಿದ್ದಾವೆ? ಅತ್ಯಂತ ಕಡಿಮೆ ಬೆಲೆಗೆ 3,300 ರೂಪಾಯಿಗೆ ನಿಮಗೆ ಮಾರ್ಕೊಳ್ತಾ ಇದ್ದಾರೆ ರೈತರು ತಮ್ಮ ಕಬ್ಬುಗಳನ್ನು. ಒಂದು ಟನ್ನಿಗೆ ಖರ್ಚು ಎಷ್ಟು ಬರ್ತದೆ ಪಾಪ ಅವ್ರಿಗೆ ಗೊತ್ತಿಲ್ಲ. ಮುಗ್ಧರಿದ್ದಾರೆ ಅವ್ರು ರೈತರು. 4,500 ರೂಪಾಯಿ ಬರ್ತದೆ. ಮತ್ತೆ ಯಾರು ಆಗಿದ್ರೆ, ಇನ್ನೊಬ್ರು ಯಾರು ಆಗಿದ್ರೆ ಈ ಕಬ್ಬು ಬೆಳೆದನ್ನು ಬಿಟ್ಟು ಬಿಡ್ತಿದ್ರು. ಕಬ್ಬು ಬೆಳೆದನ್ನು ಬಿಟ್ಟರೆ ಏನಾಗುತ್ತೆ ಪರಿಸ್ಥಿತಿ? ಶುಗರ್ ಫ್ಯಾಕ್ಟ್ರಿ ಮಾಲೀಕರಿಂದ ಎಚ್ಚರದಿಂದ ವಿಚಾರ ಮಾಡಬೇಕಾಗಿದೆ.